ಪಂಚಶೀಲ ಪಾದಯಾತ್ರೆ ಇದು ಇವತ್ತೇನು ಹೊಸದಾಗಿ ಮಾಡಿರ್ತಕ್ಕಂಥದ್ದಲ್ಲ. ಈ ಹಿಂದೆ ಕೂಡ ಸುಮಾರು ದಕ್ಷಿಣ ಕರ್ನಾಟಕದಲ್ಲಿ ಇಂಥ ಪಂಚಶೀಲ ಪಾದಯಾತ್ರೆಗಳನ್ನು ಮಾಡುವುದರ ಮುಖೇನ ಇವತ್ತು ಚಾಮರಾಜನಗರದಲ್ಲಿ ನಳಂದ ಬುದ್ಧಿಸ್ಟ್ ಯೂನಿವರ್ಸಿಟಿ ಸ್ಥಾಪನೆಯಾಗಿದೆ, ಕಾರ್ಯಾರಂಭ ಮಾಡಲಿಕ್ಕೆ ಬಾಕಿ ಇದೆ. ಇದು 15 ನವೆಂಬರ್ 2024ನೇ ತಾರೀಕಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸನ್ನತಿ ಯಾದಗಿರಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸನ್ನತಿ ಭೀಮಾ ನದಿ ತೀರದಲ್ಲಿರ್ತಕ್ಕಂಥ ಕ್ಷೇತ್ರದಿಂದ ಬಂತೆ ಬೋಧಿದತ್ತ ಖೇರೋರವರು ಇದನ್ನ ಕಾಲ್ನಡಿಗೆಯಲ್ಲಿ, ಬರಿಗಾಲಿನ ಕಾಲ್ನಡಿಗೆಯಲ್ಲಿ ಸರಿಸುಮಾರು ಇಲ್ಲಿಗೆ 900 ಕಿಲೋಮೀಟರ್ಗಳನ್ನು ಕ್ರಮಿಸಿ ಇವತ್ತು ನಿನ್ನೆ ತುಮಕೂರಿಂದ ಪಾದಯಾತ್ರೆ ಬೆಂಗಳೂರಿನತ್ತ ಹೊರಟಿದೆ. 19ನೇ ತಾರೀಕು ನೆಲಮಂಗಲ ಬರುತ್ತೆ. ಅಲ್ಲಿಂದ 22ನೇ ತಾರೀಕು ಬೆಂಗಳೂರು ಮಹಾನಗರದ ಪಾಲಿಕೆಯ ಗಡಿಗೆ ಬಂದು 22 ಮತ್ತು 23 ಸದಾಶಿವನಗರದಲ್ಲಿರ್ತಕ್ಕಂಥ ನಾಗಸೇನಾ ಬುದ್ಧ ವಿಹಾರದಲ್ಲಿ ತಂದಿತ್ತು. ಇದರ ಉದ್ದೇಶ ಇಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಭಾರತವಾಗಿದ್ದಂಥದ್ದನ್ನ ಕಾಲ ಕ್ರಮಿಸಿದ ಹಾಗಲ್ಲ, ಕೇವಲ ಭಾರತವಾಗಿ ಪರಿಣಮಿಸಿದೆ, ಅದನ್ನು ಪ್ರಬುದ್ಧ ಭಾರತವನ್ನಾಗಿ ಪರಿವರ್ತಿಸಬೇಕೆಂಬ ಸಂಕಲ್ಪದೊಂದಿಗೆ ನಾಗಪುರದ ಐತಿಹಾಸಿಕ ಧಮ್ಮ ದೀಕ್ಷಾ ಕಾರ್ಯಕ್ರಮ ಇವತ್ತು ಜಗತ್ ಪ್ರಸಿದ್ಧವಾಗಿದೆ. ನಾವು ನಮ್ಮ ಬೋಧಿದತ್ತ ವೆನರಬಲ್ ಬೋಧಿದತ್ತ ಬಂದೀಜಿ ಅವರು 1-2 ತಿಂಗಳಿಂದ ಪಾದಯಾತ್ರೆ ಬರ್ತಾ ಇದ್ದಾರೆ. ಕಾರಣ ನಮ್ಮ ಕರ್ನಾಟಕದ ವ್ಯಾಲ್ಯೂ ನಮ್ಮ ಜನಗಳಿಗೆ ಗೊತ್ತಾಗಬೇಕು. ಯಾಕೆಂದರೆ ಅಶೋಕ ಮಹಾರಾಜ ಕಾಲದಲ್ಲಿ ಸನ್ನದಿನಲ್ಲಿ ಅಶೋಕ ಮಹಾರಾಜ ಅವರು ಬಂದು ಲಿಪಿನಲ್ಲಿ ಬರೆದಿರೋದು ಕಾರಣ, ಅವರು ಕಲಿಂಗವಾರ ಆದಮೇಲೆ ಅವರು ಬೌದ್ಧ ಧರ್ಮನ ಸ್ವೀಕಾರ ಮಾಡಿದ ಮೇಲೆ ಬಿಕ್ಕುವಿಂದ ಒಂದು 12 ವಯಸ್ಸು ಬಿಕ್ಕುವಿಂದ ಅವರು ಬೌದ್ಧ ಧರ್ಮನ ಸ್ವೀಕಾರ ಮಾಡಿದ ಮೇಲೆ ನಮ್ಮ ಸೌತ್ ಇಂಡಿಯಾನ ಸೆಲೆಕ್ಟ್ ಮಾಡಿದ್ರು. ಸೌತ್ ಇಂಡಿಯಾದಲ್ಲಿ ಮೇಯ್ನ್ ಆಗಿ ನಮ್ಮ ಕರ್ನಾಟಕನ ಸೆಲೆಕ್ಟ್ ಮಾಡಿದ್ರು. ಕಾರಣ ಸನ್ನದಿನಲ್ಲಿ ನಮ್ಮ ಅಶೋಕ ಮಹಾರಾಜ ಅವರು ರಾಜನ ರಾಜ್ಯ ಆಳಬೇಕಾದ್ರೆ ಟ್ರೆಷರಿ ಬೇಕು, ಟ್ರೆಷರಿಗೆ ಹಣ ಬೇಕು. ಈ ಸಂಪತ್ತು ಎಲ್ಲಿಂದ ಸಿಗ್ತದೆ ಅಂತೇಳಿ ಅವರು ರಿಸರ್ಚ್ ಮಾಡುವಾಗ ಸನ್ನದಿಯಿಂದ, ಬೆಳ್ಳಾರಿಯಿಂದ, ಗುಲ್ಬರ್ಗಾಯಿಂದ ಎಲ್ಲ ಕಡೆಯಿಂದನೂ ನಮಗೆ ಗೋಲ್ಡ್ ಸಿಗ್ತಾ ಇದೆ, ಅಯನ್ ಸಿಗ್ತಾ ಇದೆ, ಚಿತ್ರದುರ್ಗದಲ್ಲಿ ಜಿಂಕ್ ಸಿಗ್ತಾ ಇದೆ. ಇಂಥ ವ್ಯಾಲ್ಯೂ ಇಡೀ ವರ್ಲ್ಡ್ನಲ್ಲಿ ಜಿಂಕ್ ಸಿಗ್ತಾ ಇರೋದು ನಮ್ಮ ಚಿತ್ರದುರ್ಗದಲ್ಲಿ. ಇದನ್ನೆಲ್ಲ ಸೇರಿ ಅವರು ಟ್ರೆಜರಿ ಮಾಡಿ ದೇಶನ ನಡೆಸಬೇಕು ಅಂತ ಹೇಳಿ ಅಶೋಕ ಮಹಾರಾಜ ಅಲ್ಲಿ ಬಂದಿರೋದು ಹಿಸ್ಟ್ರಿ ಇದೆ. ಅದನ್ನೆಲ್ಲ ಎಲ್ರಿಗೂ ಯಾರಿಗೂ ಗೊತ್ತಿಲ್ಲ. ನಮ್ಮ ಕರ್ನಾಟಕದಲ್ಲಿ ಇಷ್ಟು ಒಂದು ನಾವು ಮೌಲ್ಯವಾದ ವಸ್ತುಗಳನ್ನ ಇಟ್ಕೊಂಡು ನಮ್ಮ ಕರ್ನಾಟಕ ಸರ್ಕಾರದವರು ನಮ್ಮ ಜನಗಳಿಗೆಲ್ಲ ಏನು ಮಾಡಬೇಕಾಗಿರೋದು ಅದನ್ನು ಮಾಡೋದಕ್ಕೆ ಕೈಯಲ್ಲಿದ್ದರೆ ಕಾಯ್ತಾ ಇದ್ದಾರೆ. ಅವ್ರಿಗೂ ಗೊತ್ತಾಗಬೇಕು, ಅವ್ರನ್ನೂ ಮುಂದೆ ಅವೇರ್ನೆಸ್ ಆಗಿ ನಮ್ಮ ಜನಗಳಿಗೆ ಬೇಕಾಗಿರೋದನ್ನ